ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ ಸಂತು ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ CET ಫೀಸ್ ಪೇಮೆಂಟ್ ಆದಮೇಲೆ ಕನ್ಫರ್ಮೇಷನ್ ಸ್ಲಿಪ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಬೋದು ಮತ್ತು ಅಡ್ಮಿಷನ್ ಆಗೋದಕ್ಕೆ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತ ವಿಡಿಯೋದ ಮುಖಾಂತರ ತಿಳ್ಕೊಳ್ಳೋಣ ಬನ್ನಿ. ಮೊದಲಿಗೆ ವೆಬ್ ಬ್ರೌಸರ್ನ ಓಪನ್ ಮಾಡಿ KE ಅಂತ ಸರ್ಚ್ ಮಾಡ್ಕೊಳ್ಳಿ. ಸರ್ಚ್ ಮಾಡ್ಕೊಂಡಿದ ನಂತರ ಮೊದಲನೇ ಆಪ್ಷನ್ನ ಸೆಲೆಕ್ಟ್ ಮಾಡಿ, ನಂತರ ಪ್ರವೇಶನ ಆಪ್ಷನ್ನ ಸೆಲೆಕ್ಟ್ ಮಾಡಿ, ನಂತರ ಏನಲ್ಲಿ ಚಾಯ್ಸ್ ಎಂಟ್ರಿ ಅನ್ನೋ ಆಪ್ಷನ್ ಇದೆ ಅದನ್ನು ಕ್ಲಿಕ್ ಮಾಡಿಕೊಂಡು ನಂತರ ನಿಮ್ಮ CET ನಂಬರು ಮತ್ತು ಅಪ್ಲಿಕೇಶನ್ ನಂಬರ್ನ ಎಂಟ್ರಿ ಮಾಡಿ ಇಲ್ಲಿ ಲಾಗಿನ್ ಮಾಡಬೇಕಾಗತ್ತೆ. ಸೊ ಎಂಟ್ರಿ ಮಾಡಿದ ನಂತರ ನಿಮಗೆ OTP ಒಂದು ಬರುತ್ತೆ. ಥ್ರೂ ವಾಟ್ಸಪ್ ಆದರೂ ಆಗ್ಬೋದು, SMS ಆದರೂ ಆಗ್ಬೋದು, ಅಥವಾ ಮೇಲ್ ಆದರೂ ಆಗ್ಬೋದು. ಅದು ನಿಮ್ಮ ಚಾಯ್ಸ್ ಮುಖಾಂತರ ಇಲ್ಲಿ ಆಪ್ಷನ್ ಏನು ಕೊಟ್ಟಿದ್ದಾರೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಒಂದು OTPನ ತೊಗೊಂಡು OTPನ ಎಂಟ್ರಿ ಮಾಡಿಕೊಂಡು ನಂತರ ಕ್ಯಾಪ್ಚರ್ನ ಎಂಟ್ರಿ ಮಾಡಿ ಲಾಗಿನ್ ಮಾಡ್ಕೊಳ್ಳಿ. ಸೊ ಬಂದಂಥ OTPನ ಎಂಟ್ರಿ ಮಾಡಿ ವೆರಿಫೈ OTPನ ಕೊಟ್ಟರೆ ನಿಮಗೆ ಕ್ಯಾಪ್ಚರ್ ಪೇಜಿಗೆ ಹೋಗುತ್ತೆ, ಫೋಟೋ ಕ್ಯಾಪ್ಚರ್ ಪೇಜಿಗೆ ಹೋಗುತ್ತೆ. ಸೊ ಅಪ್ಲಿಕೆಂಟ್ ಫೋಟೋನ ಲೈವ್ ಆಗಿ ನೀವು ಇಲ್ಲಿ ಕ್ಯಾಪ್ಚರ್ ಮಾಡಬೇಕಾಗತ್ತೆ. ಸೊ ಇವಾಗ ನಾನು OTPನ ಎಂಟ್ರಿ ಮಾಡಿ ವೆರಿಫೈ OTP ಕೊಟ್ಟು ನಂತರ ಲೈವ್ ಫೋಟೋನ ಕ್ಯಾಪ್ಚರ್ ಮಾಡಿ ಕನ್ಫರ್ಮೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡೋದಕ್ಕೆ ಲಾಗಿನ್ ಆಗ್ತೀನಿ. ಸೊ ಇವಾಗ ಕ್ಯಾಪ್ಚರ್ ಆಪ್ಷನನ್ನು ಓಪನ್ ಆಯಿತು. ಸೊ ಲೈವ್ ಫೋಟೋ ಏನಿದೆ ಆ ಲೈವ್ ಫೋಟೋನ ನೀವಿಲ್ಲಿ ಕ್ಯಾಪ್ಚರ್ ಮಾಡಿಕೊಂಡು ನಂತರ ಕ್ಯಾಪ್ಚರ್ ಮಾಡಿದ ನಂತರ ವೆರಿಫೈ ಆ್ಯಂಡ್ ಲಾಗಿನ್ ಅಂತ ಕೊಟ್ಟರೆ ನಿಮಗೆ ಅಂಡರ್ಸ್ಟ್ಯಾಂಡ್ ಅನ್ನೋ ಆಪ್ಷನ್ ಬರುತ್ತೆ. ಅದನ್ನು ಕ್ಲಿಕ್ ಮಾಡಿಕೊಂಡು ನಂತರ ಇಲ್ಲಿ ಕೆಳಗಡೆ ನಾನು ನಿಮ್ಗೆ ಮಾರ್ಕ್ ಮಾಡಿ ತೋರಿಸ್ತೀನಿ ನೋಡಿ. ಸೊ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಸೊ ಅಲ್ಲೇ ಪಕ್ಕದಲ್ಲಿ ಗ್ರೀನಲ್ಲಿ ಡೌನ್ಲೋಡ್ ಅನ್ನೋ ಆಪ್ಷನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಡೌನ್ಲೋಡ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡಿದ ನಂತರ ನಿಮಗೆ ಒಂದು PDF ಡೌನ್ಲೋಡ್ ಆಗುತ್ತೆ. ಸೊ ಆ PDFನ ನೀವು ಒಂದು 3 ಸೆಟ್ಟು ಜೆರಾಕ್ಸ್ ತಗೊಂಡು ಇಟ್ಕೊಳ್ಳಿ. ಸೊ ನಿಮ್ಮ ಫ್ಯೂಚರ್ ರೆಫರೆನ್ಸ್ಗೆ ಇರಲಿ. ಸೊ ಇದನ್ನು ಪ್ರಿಂಟೌಟ್ ತೊಗೊಂಡ ನಂತರ ನೀವು ನೆಕ್ಸ್ಟು ಒಂದು ಸ್ಟೆಪ್ ಬ್ಯಾಕ್ ಬಂದು ಸೊ ನಾನು ಇವಾಗ ನಿಮಗೆ ಮಾರ್ಕ್ ಮಾಡಿ ತೋರಿಸ್ತೀನಿ ನೋಡಿ. ನೀವು ಫೀಸ್ ಪೇಮೆಂಟ್ ಕ್ಲಿಯರೆನ್ಸ್ ಆಗಿದ್ದರೆ ನಿಮ್ಮ ಫೀಸ್ ಪೇಮೆಂಟ್ ಕ್ಲಿಯರ್ ಆಗಿದ್ದರೆ ಅದು ಫೀಸ್ ಕ್ಲಿಯರ್ಡ್ ಅನ್ನೋ ಆಪ್ಷನ್ನ ನಿಮ್ಗೆ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಫೀಸ್ ಕ್ಲಿಯರ್ಡ್ ಅನ್ನೋ ಆಪ್ಷನ್ನ ನೀವಿಲ್ಲಿ ನೋಡ್ಕೋಬೋದು. ಸೊ ಇದಿಷ್ಟು ಆಗಿತ್ತು ಕನ್ಫರ್ಮೇಷನ್ ಸ್ಲಿಪ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಬೋದು ಅನ್ನುವ ಸಂಪೂರ್ಣ ವಿಧಾನ. ಸೊ ಇವಾಗ ನಿಮಗೆ ಅಡ್ಮಿಷನ್ ಟೈಮ್ಗೆ ಯಾವ್ಯಾವ ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡಬೇಕು ಅನ್ನೋದನ್ನು ಕಂಪ್ಲೀಟಾಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಸೊ ನೀವು ಫಸ್ಟ್ ಟೈಮ್ ಅರ್ಜಿ ಹಾಕಿದಾಗ ಅಪ್ಲಿಕೇಶನ್ ಏನಿರುತ್ತೆ ಅದನ್ನು ತೊಗೋಬೇಕು. ಮತ್ತು SSLC PUC ಮಾರ್ಕ್ಸ್ ಕಾರ್ಡು, ಕ್ಯಾಸ್ಟ್ ಟು ಇನ್ಕಮು, ಕನ್ನಡ ಮಾಧ್ಯಮ ರೂರಲ್ನ ನೀವು ಕ್ಲೈಮ್ ಮಾಡಿದರೆ ಕನ್ನಡ ಮಾಧ್ಯಮ ರೂರಲ್ ಸರ್ಟಿಫಿಕೇಟ್ನ ಕೊಡಬೇಕಾಗತ್ತೆ. ಮತ್ತು ಕ್ಯಾಸ್ಟ್ ಇನ್ಕಮ್ ಅಂತ ಹೇಳಿದ್ನಲ್ಲ, ಮತ್ತು ಕನ್ಫರ್ಮೇಷನ್ ಸ್ಲಿಪ್ ಇದು, ಮತ್ತು ಪೇಮೆಂಟ್ ಮಾಡಿದಾಗ ಒಂದು ಚಲನ್ ಕೊಟ್ಟಿರ್ತಾರೆ. ಅದು ಸ್ಟೂಡೆಂಟ್ ಚಲನ್ನು ಮತ್ತು ಬ್ಯಾಂಕ್ ಚಲನ್ನು ಮತ್ತು ಕಾಲೇಜ್ ಚಲನ್ ಅಂತ 3 ಇರುತ್ತೆ. ಸೊ ಬ್ಯಾಂಕ್ ಚಲನ್ ಅವರೇ ಇಟ್ಕೊಂಡಿರ್ತಾರೆ. ನಿಮಗೆ ಸ್ಟೂಡೆಂಟ್ ಮತ್ತು ಕಾಲೇಜ್ ಕಾಪಿ ಅಂತ ಕೊಟ್ಟಿರ್ತಾರೆ. ನೀವು ಕಾಲೇಜ್ ಕಾಪಿ ಏನಿರುತ್ತೆ ಅದನ್ನು ನೀವು ಅಲ್ಲಿ ಸಬ್ಮಿಟ್ ಮಾಡಬೇಕಾಗತ್ತೆ. ಸ್ಟೂಡೆಂಟ್ ಕಾಪಿನ ನೀವೇ ಫ್ಯೂಚರ್ಗೋಸ್ಕರ ನೀವು ಇಟ್ಕೋಬೇಕಾಗತ್ತೆ. ಸೊ ಅದಾದ ನಂತರ ನಿಮ್ಮ ಫೋಟೋ ಸಬ್ಮಿಟ್ ಮಾಡಬೇಕಾಗತ್ತೆ. ಅದ್ರ ಜೊತೆಗೆ ಇನ್ನು ಬೇರೆ ನೀವೇನಾದ್ರೂ ಕ್ಲೈಮ್ ಮಾಡಿದರೆ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಇರುತ್ತಲ್ಲ ಏನೇನು ಕ್ಲೈಮ್ ಮಾಡಿರ್ತಾರೆ ಆ ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡಬೇಕಾಗತ್ತೆ. ಮತ್ತು ವೆರಿಫಿಕೇಷನ್ ಸ್ಲಿಪ್ನೂ ಸಬ್ಮಿಟ್ ಮಾಡಬೇಕಾಗತ್ತೆ. ಸೊ ಇವಾಗ ನಾನು ಏನೇನು ಡಾಕ್ಯುಮೆಂಟ್ಸ್ ಹೇಳಿದೆ ಎಲ್ಲನೂ 3 ಸೆಟ್ಟನ್ನು ಜೆರಾಕ್ಸ್ ಮಾಡ್ಕೊಂಡು ಕೊಡಬೇಕಾಗತ್ತೆ. ಸೊ ಅದಾದ ನಂತರ SSLC PUC ಮಾರ್ಕ್ಸ್ ಕಾರ್ಡನ್ನ ನೀವು ಫ್ಯೂಚರ್ ರೆಫರೆನ್ಸ್ಗೋಸ್ಕರ ಒಂದೆರಡೆರಡು ಸೆಟ್ಟನ್ನು ಕಲರ್ ಜೆರಾಕ್ಸನ್ನು ತೊಗೊಂಡು ಇಟ್ಕೊಳ್ಳಿ. ಯಾಕಂದರೆ ನೀವು ಪೂರ್ತಿ ಕಾಲೇಜ್ಗೆ SSLC ಮಾರ್ಕ್ಸ್ ಕಾರ್ಡ್ ಮತ್ತು PUC ಮಾರ್ಕ್ಸ್ ಕಾರ್ಡನ್ನ ಸಬ್ಮಿಟ್ ಮಾಡಿದ್ರೆ ಅವರು ನಿಮಗೆ ಬೇಕು ಅಂತ ಅಂದಾಗ ಮತ್ತೆ ರಿಟರ್ನ್ ಕೊಡೋಲ್ಲ. ಸೊ ಆ ಉದ್ದೇಶದಿಂದ ನೀವು ಈ 2 ಸೆಟ್ ಕಲರ್ ಜೆರಾಕ್ಸ್ನ ತೆಗೆದಿಟ್ಕೊಳ್ಳಿ. ಸೊ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ನ ನೀವು ಅಡ್ಮಿಷನ್ ಟೈಮಲ್ಲಿ ತೊಗೊಂಡೋಗ್ಬೇಕಾಗತ್ತೆ, ಯಾಕಂದರೆ OTP ಬರುತ್ತೆ. ನಂತರ ನೀವೇ ಅಪ್ಲಿಕೆಂಟು ಲೈವ್ ಆಗಿ ಅಲ್ಲಿ ಹೋಗ್ಬೇಕಾಗುತ್ತೆ. ಯಾಕಪ್ಪ ಅಂತಂದರೆ ಲೈವ್ ಫೋಟೋನ ಕ್ಯಾಪ್ಚರ್ ಮಾಡ್ತಾರೆ. ಸೊ ಅದರಿಂದ ನೀವೇ ಹೋಗಿ ಅಲ್ಲಿ ಅಡ್ಮಿಷನ್ನ ಮಾಡಬೇಕಾಗತ್ತೆ ನಿಮ್ಮ ಪೇರೆಂಟ್ಸ್ ಜೊತೆ. ಸೊ ಇದಿಷ್ಟು ನಿಮಗೆ ಡೀಟೇಲ್ಡಾಗಿ ಹೇಳಿದ್ದೀನಿ ಅಂತ ಅಂದ್ಕೋತೀನಿ. ಸೊ ಕನ್ಫರ್ಮೇಷನ್ ಸ್ಲಿಪ್ನ ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತ ಹೇಳಿದ್ದೀನಿ, ಮತ್ತು ಅಡ್ಮಿಷನ್ ಟೈಮಲ್ಲಿ ಏನೇನು ಡಾಕ್ಯುಮೆಂಟ್ಸ್ನ ನೀವು ಸಬ್ಮಿಟ್ ಮಾಡಬೇಕು ಅನ್ನೋದನ್ನು ಕಂಪ್ಲೀಟಾಗಿ ಹೇಳಿದ್ದೀನಿ ಅಂದ್ಕೋತೀನಿ. ಸೊ ನಿಮಗೆ ಯಾವುದೇ ರೀತಿಯ ಡೌಟ್ಸ್ ಇದ್ರೂ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಇದಿಷ್ಟು ಆಗಿತ್ತು
ಕನ್ಫರ್ಮೇಷನ್ ಸ್ಲಿಪ್ ಮತ್ತು ಅಡ್ಮಿಷನ್ ಪ್ರೋಸೆಸ್ನ ವಿಡಿಯೋ. ಸೊ ವಿಡಿಯೋ ಯೂಸ್ಫುಲ್ ಆಗಿದೆ ಅನ್ಕೋತೀನಿ. ಯಾವುದೇ ರೀತಿಯ ಡೌಟ್ಸ್ ಇದ್ದರೂ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಾಗಿ ಟೆಕ್ಸಂತು ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಶುಭ ದಿನ.